ಮುಡಾ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಆರೋಪ ಕೇಳಿಬಂದಿದೆ. ಸಿಎಂ ಅವರ ತಪ್ಪಿಲ್ಲ ಅಂತ ಪೊನ್ನಣ್ಣ ಹೇಳಿದ್ದಾರೆ. ಬಿಜೆಪಿ ಅವಧಿಯಲ್ಲೇನೆ ಹಗರಣ ನಡೆದಿದೆ ಅಂತ ಗುಂಡೂರಾವ್ ಕಿಡಿಕಾರಿದ್ದಾರೆ. ಭೂ ಸ್ವಾಧೀನ ಆಗದ ಜಾಗದಲ್ಲಿ ಲೇಔಟ್ ಕಟ್ಟಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಇದು ಆಗಿರುವಂತದ್ದು. ಇದಕ್ಕೆ ಬಿಜೆಪಿ ಸರ್ಕಾರದಲ್ಲಿ ಯಾರು ಆ ಟೈಮ್ನಲ್ಲಿ ಅಲ್ಲಿದ್ರು ಅವರೇ ಉತ್ತರವನ್ನ ಕೊಡಬೇಕಾಗುತ್ತೆ. ಬಿಜೆಪಿ ಸರ್ಕಾರನೇ ಇದಕ್ಕೆ ಹೊಣೆ. ಸಿಎಂ ಆದ ತಕ್ಷಣ ಅವರ ಜಾಗ ಬಿಟ್ಕೊಡ್ಬೇಕಾ? ನಿಮ್ಮ ಜಾಗ ಯಾರಾದರೂ ಅತಿಕ್ರಮಣ ಮಾಡಿದ್ರೆ ನೀವು ಬಿಟ್ಬಿಡ್ತೀರಾ? ಹಾಗೆ ಬಿಜೆಪಿಯವರ ಕತೆಗಳನ್ನ ತೆಗೆದ್ರೆ ಗೊತ್ತಾಗುತ್ತೆ ಅವರ ಅವಧಿಯಲ್ಲೇ ಎಲ್ಲ ಆಗಿರೋದು ಅಂತ ಗುಂಡೂರಾವ್ ಕೂಡ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿ ಅದಕ್ಕೆ ನಿನ್ನೆ ಹೇಳಿದ್ದಾರೆ. ಬಹುಶಃ ನಿನ್ನೆ ನಮ್ಮ ಪೊನ್ನಣ್ಣ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಅವ್ರದ್ದು ಅದ್ರಲ್ಲಿ ಯಾವುದೇ ರೀತಿಯ ತಪ್ಪು ಎಲ್ಲೂ ಕೂಡ ಇಲ್ಲವೇ ಇಲ್ಲ. ಆಯಿತಾ, ಅವರ 3 ಎಕರೆಯನ್ನು ಅನಧಿಕೃತವಾಗಿ ಮೂಡಾ ಅವರು ಅಲ್ಲಿ ಅತಿಕ್ರಮಣ ಮಾಡಿ ಲೇಔಟ್ ಮಾಡಿಬಿಟ್ಟಿದ್ದಾರೆ. ಪಾರ್ಕು ಲೇಔಟ್ ಎಲ್ಲ ಸೈಟ್ಗಳನ್ನೆಲ್ಲ ಮಾಡಿಬಿಟ್ಟಿದ್ದಾರೆ. ಇವರ 3 ಎಕರೆ ಇವ್ರ ಜಾಗದಲ್ಲಿ ಹೋಗಿ ಅಕ್ವಿಸಿಷನ್ ಆಗಿಲ್ಲ. ಅಕ್ವಿಸಿಷನ್ ಆಗದೇ ಇರುವಂಥ ಸ್ಥಳದಲ್ಲಿ ಇವ್ರ ಜಾಗದಲ್ಲಿ ಮಾಡಿಬಿಟ್ಟಿದ್ದಾರೆ. ಸೊ ಮುಖ್ಯಮಂತ್ರಿಯವರು ಆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಅವಾಗ ಅವರೊಂದು ಪಾಲಿಸಿ ಪ್ರಕಾರ ಮುಖ್ಯಮಂತ್ರಿ ಅದನ್ನು ಒಪ್ಕೊಳ್ಬೇಕಾಗಿರಲಿಲ್ಲ 50-50 ಯಾಕಂದರೆ 3 ಎಕರೆ ಅಂದರೆ 3 ಎಕರೆನೇ ಕೊಡಬೇಕು ಅವರು. ಈಗ ಕೊಟ್ಟಿರೋದು ಎಷ್ಟು? 1 ಎಕರೆಗಿಂತ ಕಮ್ಮಿ. ಅದರಿಂದ ಅದು ಅವ್ರ ಸರ್ಕಾರ ಇದ್ದಾಗ ಆಗಿರುವಂಥದ್ದು. ಈಗ ಮುಖ್ಯಮಂತ್ರಿ ನಿನ್ನೆ ಹೇಳಿದಾರಲ್ಲ, ಸ್ಪಷ್ಟವಾಗಿ ಹೇಳಿದಾರಲ್ಲ, ಆಯಿತು ನನಗೆ ಇದು ಬೇರೆ ಪರಿಹಾರ ಕೊಡಿ. ಮುಖ್ಯಮಂತ್ರಿ ಆಗಿದ ತಕ್ಷಣ ಜಾಗ ಬಿಟ್ಕೊಳ್ಬಿಡ್ಬೇಕು ಅವರು. ಈಗ ನಿಮ್ಮ ಜಾಗ ಯಾರಾದ್ರೂ ಬಂದು ಅತಿಕ್ರಮಣ ಮಾಡಿದ್ರೆ ನೀವು ಹಾಗೆ ಬಿಟ್ಬಿಡ್ತೀರಾ? ಬಿಡೋದಿಲ್ಲ. ಅದು ಅವರ ಶ್ರೀಮತಿಯವರ ಜಾಗ. ಅದಕ್ಕೋಸ್ಕರ ಅವ್ರದ್ದು ಸರ್ಕಾರ ಮೂಡನೇ ಒಪ್ಕೊಂಡ್ಬಿಟ್ಟಿದೆ. ಹಿಂದೆನೇ ನಾವು ತಪ್ಪು ಮಾಡಿದ್ದೀವಿ ಅಂತ ಅವರು ಒಪ್ಕೊಂಡು ಅವರು ಇವ್ರಿಗೆ ಇಲ್ಲದ ಮುಖ್ಯಮಂತ್ರಿ ಕೋರ್ಟ್ಗೆ ಹೋಗ್ಬೇಕು. ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ ಕೋರ್ಟ್ಗೆ ಹೋಗ್ಬಿಟ್ಟು ನೀವು ನನ್ನ ಅತಿಕ್ರಮಣ ಮಾಡಿದ್ದೀರಾ, ನನ್ನ ಜಾಗದಲ್ಲಿ ನೀವು ಬಂದು ಸೈಟ್ ಮಾಡಿದ್ದೀರಾ, ನನಗೆ ಪೂರ್ತಿ ನಂಗೆ ಜಾಗ ವಾಪಸ್ ಕೊಡಿ ಅಂತ ಕೇಳಬೇಕು ಆ್ಯಕ್ಚುಲಿ, ಅಲ್ವಾ? ಆದರೂ ಅವ್ರು ಒಪ್ಕೊಂಡಿದ್ರೆ ಹೋದ ಸಲ ಏನೇ ಮುಂದೆ ಏನು ತೀರ್ಮಾನ ಮಾಡ್ತಾರೆ ಅವ್ರು ಮಾಡ್ತಾರೆ. ಅದರಲ್ಲಿ ಭ್ರಷ್ಟಾಚಾರ ಎಲ್ಲಿ ಬರ್ತದೆ? ಪ್ರಶ್ನೆನೇ ಇಲ್ಲ. ಬಿಜೆಪಿಯವ್ರು ನಾವು ಅವ್ರ ಕತೆಗಳು ತೆಗೆದ್ರೆ ಈಗ ಗೊತ್ತಾಗ್ತದೆ ಮೂಡದಲ್ಲಿ, ಯಾಕೆ ಎಲ್ಲ ಅವ್ರ ಕಾಲದಲ್ಲಿ ಆಗಿರೋದು. ಸೊ ಮೂಡದಲ್ಲಿ ಏನೇನಾಗಿದೆ ಅದೆಲ್ಲ ಅವ್ರ ಕಾಲದಲ್ಲಿ ಆಗಿರುವಂಥದ್ದು. ಅದು ಹೊರಗೆ ಬಂದರೆ ಗೊತ್ತಾಗ್ತದೆ. ಆ್ಯಕ್ಚುಲಿ 50-50 ಏನು ಮಾಡಿದ್ರು ಅದನ್ನು ಕೂಡ ನಮ್ಮ ಸರ್ಕಾರನೇ, ನಮ್ಮ UD ಮಿನಿಸ್ಟರ್ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಇಂಥದ್ದೆಲ್ಲ ಅಲಾಟ್ಮೆಂಟ್ ಮಾಡಿರೋದು ತಪ್ಪು ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದಾರೆ ಹೋದ ವರ್ಷನೇ. ಮುಖ್ಯಮಂತ್ರಿ ಅದಕ್ಕೆ ನಿನ್ನೆ ಹೇಳಿದ್ದಾರೆ. ಬಹುಶಃ ನಿನ್ನೆ ನಮ್ಮ ಪೊನ್ನಣ್ಣ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಅವ್ರದ್ದು ಅದ್ರಲ್ಲಿ ಯಾವುದೇ ರೀತಿಯ ತಪ್ಪು ಎಲ್ಲೂ ಕೂಡ ಇಲ್ಲವೇ ಇಲ್ಲ. ಆಯಿತಾ, ಅವರ 3 ಎಕರೆಯನ್ನು ಅನಧಿಕೃತವಾಗಿ ಮೂಡಾ ಅವರು ಅಲ್ಲಿ ಅತಿಕ್ರಮಣ ಮಾಡಿ ಲೇಔಟ್ ಮಾಡಿಬಿಟ್ಟಿದ್ದಾರೆ. ಪಾರ್ಕು ಲೇಔಟ್ ಎಲ್ಲ ಸೈಟ್ಗಳನ್ನೆಲ್ಲ ಮಾಡಿಬಿಟ್ಟಿದ್ದಾರೆ. ಇವರ 3 ಎಕರೆ ಇವ್ರದ್ದು